ವಿಜಯಪುರ ಜಿಲ್ಲೆ ಸಿಂದಗಿ ನಗರದ ಎಚ್.ಜಿ. ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತ ಆಶ್ರಯದಲ್ಲಿ 21ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು. ದಿವಂಗತ ಆಧುನಿಕ ಭಗೀರಥ ಎಂ.ಸಿ. ಮನಗೂಳಿ ಅವರ ಹೆಸರಿನ ವೇದಿಕೆಯಲ್ಲಿ ನಡೆದ ಸಮ್ಮೇಳನವನ್ನು ಶಾಸಕ ಅಶೋಕ್ ಮನಗೂಳಿ ಉದ್ಘಾಟಿಸಿ ಕನ್ನಡದ ಅಕ್ಷರ ಹಬ್ಬಕ್ಕೆ ಅಧಿಕೃತ ಚಾಲನೆ ನೀಡಿದರು. ಸಮ್ಮೇಳನಕ್ಕೂ ಮುನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಸರ್ವಾಧ್ಯಕ್ಷ ಹಿರಿಯ ಮಕ್ಕಳ ಸಾಹಿತಿ ಮ. ಪೂಜಾರ ಅವರ ಭವ್ಯ ಮೆರವಣಿಗೆ ಆರಂಭವಾಯಿತು. ಕುಂಭಮೇಳ, ಎತ್ತಿನ ಬಂಡಿಗಳ ಮೆರವಣಿಗೆ, ಜಾನಪದ ಕಲಾತಂಡಗಳ ವರ್ಣರಂಜಿತ ಪ್ರದರ್ಶನಗಳು ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಉತ್ಸಾಹಭರಿತ ಭಾಗವಹಿಸುವಿಕೆ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿತು. ಸಾವಿರಾರು ಕನ್ನಡಾಭಿಮಾನಿಗಳು ಪಾಲ್ಗೊಂಡು ಕನ್ನಡದ ಮೇಲಿನ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರು ಕೂತ್ಕೊಂಡು ಗೌರವಿಸ್ತಾರೆ.
ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂತಸ ನಮ್ಮ ಶಾಸಕರಿಗೂ ಕೂಡ ಇದೆ. ಒಂದು ಜೋರಾದ ಚಪ್ಪಾಳೆ ನಮ್ಮ ಸರ್ವಾಧ್ಯಕ್ಷರ ಗೌರವ ಸನ್ಮಾನ ನೆರವೇರಿಸಿರ್ತಕ್ಕಂಥ ಮಾನ್ಯ ಶಾಸಕರಿಗೆ, ಹಾಗೆ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಮಾರಂಭದ ವೇದಿಕೆಯ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಸಂದೀಪ್ ಪಾಟೀಲ್ ಅವರು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತ ಈ ಒಂದು ಸಮ್ಮೇಳನದ ಅಧ್ಯಕ್ಷರು, ನನ್ನ ವಿದ್ಯಾರ್ಥಿಗಳು, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂತ ಈ ಭಾಗದ ಅತ್ಯಂತ ಹಿರಿಯ ಸಾಹಿತಿಗಳಾದ ಸನ್ಮಾನ್ಯ ರಾಮ ಪೂಜಾರಿ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ಮತ್ತು ಆತ್ಮೀಯರು ಮತ್ತು ಹಿರಿಯರಾದ ಹಸೀನ್ ಬಿ ವಾಲಿಕಾರ್ ಅವರೇ, ನಮ್ಮ ಸಿಂದಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನನ್ನ ಆತ್ಮೀಯರಾದ ವೈಸಿ ಮಯೂರ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಿಂದಗಿ ತಾಲೂಕಿನ ಗೌರವ ಅಧ್ಯಕ್ಷರಾದ ಹಿರಿಯರಾದ MC ಪದ್ಮಿಶೆಟ್ಟಿ ಅವರೇ, ಹಿರಿಯ ಕನ್ನಡ ಅಭಿಮಾನಿಗಳು, ಹಿರಿಯ ನ್ಯಾಯವಾದಿಗಳಾದ ಸನ್ಮಾನ್ಯ ಅಶೋಕ್ ಗಾಯಕ್ವಾಡ್ ಅವರೇ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಕೊಳಾರಿ ಅವರೇ ಮತ್ತು ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ಹನುಮಂತ್ ಸುಂಗಾರ್ ಅವರೇ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಜಿಲ್ಲೆಯ ಎಲ್ಲ ಹಿರಿಯ ಸಾಹಿತಿಗಳೇ, ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿರುವಂತಹ ಸಮಸ್ತ ಸಿಂದಗಿ ತಾಲೂಕಿನ ಎಲ್ಲ ಗಣ್ಯಮಾನ್ಯರೇ, ಕನ್ನಡದ ಅಭಿಮಾನಿಗಳೇ, ಎಲ್ಲ ಶಾಲೆ ಕಾಲೇಜುಗಳಿಂದ ಆಗಮಿಸಿರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ಸ್ವಾಗತವನ್ನು ಕೋರಿ, ಇವತ್ತು ಸಿಂದಗಿ ನಗರದಲ್ಲಿ ಕನ್ನಡದ ಹಬ್ಬ, ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತು ವಿಜಯಪುರ ಮತ್ತು ಸಾಹಿತ್ಯ ಪರಿಷತ್ತು ಸಿಂದಗಿ ಅವರು ಸಿಂದಗಿ ನಗರದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗಬೇಕು. 14 ವರ್ಷಗಳ ಹಿಂದೆ ಇಲ್ಲಿ ನಡೆದಿರುವಂತಹ ಸಮ್ಮೇಳನ ಮತ್ತೊಮ್ಮೆ ಪುನರಾವರ್ತನೆ ಆಗಿ ಇಲ್ಲಿ ಒಂದು ಅದ್ದೂರಿಯಾದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯ ಎಲ್ಲ ಸಮಸ್ತ ಪದಾಧಿಕಾರಿಗಳಿರ್ಬೋದು, ಸಿಂದಗಿ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಒಳಗೊಂಡು ಕನ್ನಡದ ಅಭಿಮಾನಿಗಳು, ಹಿರಿಯರು, ಗಣ್ಯರು ಅತ್ಯಂತ ಸಹಕಾರ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ. ಇವತ್ತು 14 ವರ್ಷಗಳಿಂದ ಸಿಂದಗಿ ನಗರದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿತ್ತು. ತದನಂತರ ಬಹು ವರ್ಷಗಳ ನಂತರ ಕನ್ನಡದ ಭಾಷೆ, ಕನ್ನಡದ ಜಲ, ಕನ್ನಡದ ನೆಲ, ಕನ್ನಡದ ಬಗ್ಗೆ ಇರುವಂತ ಅಭಿಮಾನ, ಕನ್ನಡದ ಸಾಹಿತಿಗಳಿಗೆ ಇವತ್ತ ಪ್ರೇರಣೆ ಕೊಡಬೇಕು, ಕನ್ನಡದ ಯುವ ಸಾಹಿತಿಗಳೇ ಇವತ್ತ ಮೇಲೆತ್ತರಕ್ಕೆ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಿಂದಗಿ ನಗರದಲ್ಲಿ ವಿಜಯಪುರ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸನ್ಮಾನ್ಯ ರಾಮ ಪೂಜಾರಿ ಅವರು ಇವತ್ತು ಮಕ್ಕಳ ಸಾಹಿತ್ಯದ ಬಗ್ಗೆ ಅಪಾರವಾದ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಕರ್ನಾಟಕ ರಾಜ್ಯದ ವತಿಯಿಂದ ಈ ವರ್ಷ ಅಂದ್ರೆ 25-26ನೇ ಸಾಲಿನಲ್ಲಿ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವತ್ತು ಸ್ವೀಕಾರ ಮಾಡಿ ಇವತ್ತು ಈ ಜಿಲ್ಲಾ ಸಮ್ಮೇಳನಕ್ಕೆ ಇವತ್ತು ಅಧ್ಯಕ್ಷರನ್ನಾಗಿ ಇವತ್ತು ಆಯ್ಕೆ ಮಾಡಿರುವಂತ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಸಿಂದಗಿ ಮತಕ್ಷೇತ್ರದ ಮಹಾಜನತೆ ಪರವಾಗಿ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗ್ತದೆ. ಇವತ್ತ ಬೆಳಿಗ್ಗೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಸಿಂದಗಿ ನಗರದ ಇವತ್ತು ಮುಖ್ಯ ರಸ್ತೆಗಳಲ್ಲಿ ಸಮ್ಮೇಳನ ಅಧ್ಯಕ್ಷರ ಒಂದು ಭವ್ಯವಾದ ಮೆರವಣಿಗೆ ಮೂಲಕ ಈ ಒಂದು ಮುಖ್ಯ ಕಾರ್ಯಕ್ರಮಕ್ಕೆ ಇವತ್ತು ನಾವು ಅಣಿಯಾಗಿದ್ದೀವಿ. ಇವತ್ತ ಇಲ್ಲಿ ಸೇರಿರುವಂತ ಎಲ್ಲ ಗಣ್ಯಮಾನ್ಯರು, ಎಲ್ಲ ವಿದ್ಯಾರ್ಥಿನಿಯರು, ಇವತ್ತ ಇಲ್ಲಿ ಸೇರಿರುವಂತ ಕನ್ನಡದ ಅಭಿಮಾನಿಗಳು, ಈ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಗಬೇಕು. ಇಲ್ಲಿ ನಡೆಯುತ್ತಿರುವಂತ 8 ಗೋಷ್ಠಿಗಳು, ಈ 8 ಗೋಷ್ಠಿಗಳು ಯಶಸ್ವಿ ಆಗಬೇಕು. ಹಿರಿಯ ಸಾಹಿತಿಗಳು, ಇವತ್ತು ಯುವ ಸಾಹಿತಿಗಳು ಇವತ್ತು ಕೊಡಮಾಡುವಂತ ಇವತ್ತು ಕನ್ನಡದ ಬಗ್ಗೆ ಇರುವಂತ ಪ್ರತಿಯೊಂದು ವಿಷಯಗಳನ್ನು ತಾವು ತಿಳಿದುಕೊಳ್ಳುವ ಮೂಲಕ ಕನ್ನಡದ ಇವತ್ತು ಭಾಷೆ ಬಗ್ಗೆ, ಕನ್ನಡದ
ಅಭಿಮಾನದ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳುವಂತ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಿಂದ ಜರುಗಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಇವತ್ತು ನಮ್ಮೆಲ್ಲರಲ್ಲಿ ಇವತ್ತು ಅರಿಕೆ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಸಾಹಿತ್ಯ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಿರ್ಬೋದು, ಜಿಲ್ಲೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಸಿಂದಗಿ ತಾಲೂಕಿನ ಎಲ್ಲ ನಮ್ಮ ಆಡಳಿತ ಅಂದ್ರೆ ನಮ್ಮ ಎಲ್ಲ ಸಿಂದಗಿ ತಾಲೂಕಿನ ಇವತ್ತು ಶಿಕ್ಷಣ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಹಲವಾರು ಇಲಾಖೆಯವರು ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಇವತ್ತು ಸಾಕಷ್ಟು ಇವತ್ತು ಕನ್ನಡದ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ವೇದಿಕೆ ಮುಖಾಂತರ ಅವರಿಗೆ ಸಹಿತ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಇವತ್ತು ಸಲ್ಲಿಸುವುದರ ಜೊತೆಗೆ ಇವತ್ತು ಮತ್ತು ನಾಳೆ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿತ್ತಂದ್ರೆ ತಮ್ಮ ಎಲ್ಲರ ಉಪಸ್ಥಿತಿ ಬಹಳ ಅವಶ್ಯಕತೆ ಅದ. ಇಲ್ಲಿರುವಂತಹ ವಿದ್ಯಾರ್ಥಿನಿಯರಿಗೆ ನನ್ನೊಂದು ಅತ್ಯಂತ ಕಳಕಳಿಯ ಪ್ರಾರ್ಥನೆ, ಇವತ್ತ ಈ 8 ಗೋಷ್ಠಿಗಳಲ್ಲಿ ತಾವು ಭಾಗವಹಿಸಿ ನಾಡಿನ ಹಿರಿಯ ಸಾಹಿತಿಗಳ, ಯುವ ಸಾಹಿತಿಗಳ ಇವತ್ತು ವಿಷಯಗಳನ್ನು ತಾವು ಇವತ್ತು ತಿಳಿದುಕೊಳ್ಳುವ ಮೂಲಕ ಮುಂದಿನ ದಿನಮಾನಗಳಲ್ಲಿ ತಾವು ಕನ್ನಡದ ಬಗ್ಗೆ ಇರುವಂತಹ ಅಭಿಮಾನ, ಅದ್ರ ಜೊತೆಗೆ ಉತ್ತಮವಾದ ಸಾಹಿತ್ಯ, ಉತ್ತಮವಾದ ಸಂಸ್ಕಾರ, ಉತ್ತಮವಾದ ಅಭಿಮಾನವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ತಾವು ತೆಗೆದುಕೊಳ್ಬೇಕಂತೇಳಿ ನಾ ಎಲ್ಲರಲ್ಲಿ ಇವತ್ತು ಅತ್ಯಂತ ಕಳಕಳಿ ವಿನಂತಿ ಮಾಡಿಕೊಂಡು ಇವತ್ತ ಈ ಕಾರ್ಯಕ್ರಮಕ್ಕೆ ಇವತ್ತು ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಆಗಮಿಸಬೇಕಾಗಿತ್ತು, ಸನ್ಮಾನ್ಯ MP ಪಾಟೀಲ್ ಆಗಮಿಸಬೇಕಾಗಿತ್ತು, ಶಿವಾನಂದ ಪಾಟೀಲ್ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಶುಭ ಹಾರೈಸ್ಯಾರ. ಸಿಂದಗಿ ಮತಕ್ಷೇತ್ರದ ಮಹಾಜನತೆ ಪರವಾಗಿ ಎಲ್ಲ ಗಣ್ಯಮಾನ್ಯರಿಗೆ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸಿ ಇವತ್ತು ನಾಳೆ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕನ್ನಡದ ನನ್ನ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ನಾಡಿನ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಂತವರು, ಅವರನ್ನು ಆಯ್ಕೆ ಮಾಡಿದ ತಕ್ಷಣ ವಿಷಯ ಗೊತ್ತಾಗಿರುವಂಥ ಮಾನ್ಯ ಶಾಸಕರು ನಮಗೆ ಜಿಲ್ಲಾ ಕಾರ್ಯಕಾರಿ ಸಮಿತಿಗೆ ಅಭಿನಂದನೆ ಸಲ್ಲಿಸಿದರು. ಆಸಿಫೀರವರೇ, ಒಬ್ಬ ಹಿರಿಯ ಸಾಹಿತಿಯನ್ನು ನೀವು ಗೌರವಿಸಿದ್ದೀರಿ, ತುಂಬ ಖುಷಿಯಾಗಿದೆ, ತುಂಬ ಆನಂದವಾಗಿದೆ ಅಂತ ಹೇಳಿಕೊಂಡು ಕಳೆದ 15 ದಿವಸಗಳಿಂದ ಎಲ್ಲ ಅಧಿಕಾರಿಗಳ ಜೊತೆಗೆ, ಸಾಹಿತಿಗಳ ಜೊತೆಗೆ, ಸಂಘಟನೆಗಳ ಜೊತೆಗೆ, ಶಾಲಾ ಕಾಲೇಜುಗಳ ಜೊತೆಗೆ, ದಾನಿಗಳ ಜೊತೆಗೆ, ಶ್ರಮಜೀವಿಗಳ ಜೊತೆಗೆ ಹಗಲು ರಾತ್ರಿ ಕೆಲಸವನ್ನು ಮಾಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲವನ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥವರು ಮಾನ್ಯ ಶಾಸಕರಾಗಿರುವಂಥ ಅಶೋಕ್ ಮನಗೂಳಿಯವರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರು ಅನುಮತಿಯನ್ನು ನೀಡದೇ ಇದ್ದರೆ ಖಂಡಿತವಾಗಿಯೂ ಈ ಸಮ್ಮೇಳನ ಇಲ್ಲಿ ಜರುಗುತ್ತಿರಲಿಲ್ಲ. ಅನೇಕ ತಾಲೂಕಾ ಮಟ್ಟದ ತಹಸೀಲ್ದಾರ್ ಹಿಡ್ಕೊಂಡು ಎಲ್ಲ 36 ಇಲಾಖೆಯ ಎಲ್ಲ ಅಧಿಕಾರಿಗಳು ಇದಕ್ಕೆ ಕೈ ಜೋಡಿಸಿದ್ದಾರೆ. ಅದಕ್ಕಾಗಿ ಇಷ್ಟೊಂದು ಅರ್ಥಪೂರ್ಣವಾದಂಥ ಮೆರವಣಿಗೆ ಮತ್ತು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಈ ಬೃಹತ್ತವಾದಂಥ ವೇದಿಕೆ ಮಾಡಲಿಕ್ಕೆ ಸಿದ್ಧವಾಗಿದೆ. ತಮಗೆಲ್ಲರಿಗೂ ಗೊತ್ತಿರಲಿ, ಈ ವೇದಿಕೆ ಮೇಲೆ ನಾವು ದಿವಂಗತ MC ಮನಗೂಳಿ ಅವರ ಪ್ರಧಾನ ವೇದಿಕೆ ಅಂತ ಕರೆದಿದ್ದೇವೆ. ಅಕಾಲಿಕ ಮರಣವನ್ನು ಹೊಂದಿದವರು, ಶಿಕ್ಷಣ ಕ್ಷೇತ್ರವನ್ನು ಕಟ್ಟಿದವರು, ನೀರಾವರಿ ಇಲಾಖೆಯನ್ನು ಮಾಡಿದವರು, ನೀರಾವರಿಯ ಅನೇಕ ಯೋಜನೆಗಳನ್ನು ಮಾಡಿ ಇಲ್ಲಿಯ ದಾಹವನ್ನು ಇಂಗಿಸಿದವರು, ಸರಳ ಜೀವಿಗಳು, ಶಿಕ್ಷಣದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದಂಥವರು. ಅಂಥವರ ವೇದಿಕೆಯನ್ನು ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಮತ್ತು ನಮ್ಮೆಲ್ಲ ಕಾರ್ಯಕಾರಿಣಿ ಸಮಿತಿಯ 48 ಜನರು ಸಹ ಇದಕ್ಕೆ ಸಮ್ಮತಿಯನ್ನು ನೀಡಿದ್ದರಿಂದ ನಾವು ಈ ವೇದಿಕೆಗೆ ಅವರ ಹೆಸರನ್ನು ಇಟ್ಟಿದ್ದೇವೆ. ಆತ್ಮೀಯರೇ, ಇನ್ನೂ ಗೋಷ್ಠಿಗಳು ಪ್ರಾರಂಭ ಆಗ್ತವೆ. ನಿಮಗೆಲ್ಲರಿಗೂ ಗೊತ್ತಿದೆ, ಬಹಳ ಉಪಯುಕ್ತವಾಗಿರುವಂಥ ಗೋಷ್ಠಿಗಳು. ಬಹಳಷ್ಟು ಜನ ಅನುಭವಿಗಳು, ಜ್ಞಾನಿಗಳು, ವಿದ್ವಾಂಸರು, ಪಂಡಿತರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅವರೆಲ್ಲರ ಮಾತುಗಳನ್ನು ನಾವು ಆಲಿಸೋಣ. ಪಠ್ಯಕ್ರಮ ಸಿದ್ಧತೆ ಮಾಡುವವರು ಸಾಹಿತಿಗಳು ಸಣ್ಣವರಲ್ಲ. ಈ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವವರು ಸಾಹಿತಿಗಳು. ನಾಟಕಗಳನ್ನು ಬರೆದು ರಂಗಭೂಮಿಯನ್ನು ಶ್ರೀಮಂತಗೊಳಿಸಿದವರು ಸಾಹಿತಿಗಳು. ಪಠ್ಯಕ್ರಮವನ್ನು ರಚಿಸಿ ಈ ರಾಜ್ಯಕ್ಕೆ, ಈ ನಾಡಿಗೆ
ಯಾವ ಪಠ್ಯಕ್ರಮ ಬೇಕು, ಯಾವ ಪಠ್ಯಕ್ರಮದಿಂದ ಮಕ್ಕಳ ಭವಿಷ್ಯ ಉದ್ಧಾರ ಆಗ್ತದೆ, ಭಾವೈಕ್ಯತೆ ಮೂಡ್ತದೆ, ಸೌಹಾರ್ದತೆ ಮೂಡ್ತದೆ ಅನ್ನುವ ವಿಚಾರಗಳನ್ನು ವ್ಯಕ್ತಪಡಿಸುವವನು ಸಾಹಿತಿಗಳು. ಹೀಗಾಗಿ ಸಾಹಿತ್ಯ ಕ್ಷೇತ್ರ ಬಹಳ ವಿಶಾಲವಾಗಿರುವಂಥ ಕ್ಷೇತ್ರ. ಸಾಹಿತ್ಯ ಕ್ಷೇತ್ರ ಸೀಮಿತವಾಗಿಲ್ಲ. ಅದಕ್ಕಾಗಿ ಬಹಳಷ್ಟು ನಿಸಾರ್ ಅಹ್ಮದ್ ಮುಧೋಳದಲ್ಲಿ ಕವಿಗೋಷ್ಠಿಯ ಉದ್ಘಾಟಕರಾಗಿ ಭಾಷಣ ಮಾಡಿ ಕೂತ್ಕೊಂಡಿದ್ದರು. ಅನೌನ್ಸ್ ಮಾಡುವವರಿಗೆ ಹೆಂಗೆ ನಮ್ಮ ರವಿ ಗೋಲಾಸರು ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ, ಮೌಲಾಲಿ ಸರ್. ಹಾಗೆ ಒಬ್ಬ ಓಡೋಟ್ಟು ಬಂದ, ಸರ ಇದೊಂದು ಅನೌನ್ಸ್ ಮಾಡಿದ್ರು. ಏನು ಅಂದರು, ಕೊಟ್ಟು ಚೀಟಿ ಅನೌನ್ಸ್ ಮಾಡಿದರು. ಅಲ್ಲಿ ಅತ್ತಾರ್ ಸಾಹೇಬ ಅನ್ನೋರು ತೀರ್ಕೊಂಡಾರ, ಅವನ ಮಗ ಸತ್ತಾರ್ ಸಾಹೇಬ ಎಲ್ಲದರ ನಿಮ್ಮ ಅಪ್ಪನ ಊರಿಗೆ ಹೋಗ್ರಿ ಅಂತ ಹೇಳಿದೆ. ಇಟ್ಟೇ ಮುಗಿತು. ಯಾವಾಗ ನಿಸಾರ್ ಅಹ್ಮದ್ ಅವರು ಕವಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾರೆ, ಆ ಅತ್ತಾರ ಸಾಹೇಬನ ಮೇಲೇನೆ ಕವಿಗೋಷ್ಠಿ ನಿರ್ಮಾಣ ಆಗ್ತದೆ ಅರ್ಧ ಗಂಟೆಯಲ್ಲಿ. ಸತ್ತಾರ ಸಾಹೇಬ ಸತ್ತಾನಂತ, ಅವನ ಮಗ ಅತ್ತಾರ ಸಾಹೇಬ ಅಳ್ಕೋತ ಹೊಂಟಾನ ಅನ್ನುವಂಥ ಕವಿತೆಯನ್ನು ಬರೆದು ಅದು 4ನೇ ವರ್ಗದ ಪಠ್ಯಕ್ರಮದಲ್ಲಿ 8 ವರ್ಷ ಇತ್ತು. ಆದ್ಮೇಲೆ ಬಹಳ ದೊಡ್ಡ ದೊಡ್ಡ ದಿಗ್ಗಜರನ್ನು ನಾವು ಕೋವಿಡದಲ್ಲಿ ಕಳ್ಕೊಂಡಿದ್ದೇವೆ. ಅದರಲ್ಲಿ ಮಾನ್ಯ ಶ್ರೀ ದಿವಂಗತ MC ಮನಗೂಳಿಯವರು ಸಹ ನನ್ನ ಜೊತೆಗೆ ಬಹಳ ಅನ್ಯೋನ್ಯತೆಯ ತಂದೆ ಮಗನ ಸಂಬಂಧ ಇತ್ತು. ಬಹಳಷ್ಟು ಅವರು ಸಾಹಿತ್ಯ ಪರಿಷತ್ತಕ್ಕೆ ಅನೇಕ ಯೋಜನೆಗಳನ್ನು ಮಾಡಿಕೊಂಡಿದ್ದರು. ಆ ಸಮಯದಲ್ಲಿ ಆಗಲಿಲ್ಲ ಅನ್ನುವಂಥ ಮಾತನ್ನು ವಿಷಾದ ವ್ಯಕ್ತಪಡಿಸುತ್ತಾ ತಾವೆಲ್ಲರೂ ಮಾಧ್ಯಮದ ಬಂಧುಗಳು ಅನೇಕ ತಪ್ಪುಗಳಾಗ್ತವೆ. ಎಷ್ಟು ಒಂದು 500 ಪುಟದ ಪುಸ್ತಕ ಬರೆದರೂ ಒಂದು ವಿಷಯ ಉಳಿತದೆ. ಅದನ್ನು ದೊಡ್ಡ ಮನುಷ್ಯನಿಂದ ಸ್ವೀಕಾರ ಮಾಡಿ ನೀವು ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿ, ಯಾವುದನ್ನು ಓದಿದೆ ಹೇಳಿ, ನಾವು ಮತ್ತೆ ಆರ್ಗನೈಸ್ ಮಾಡೋಣ, ಮತ್ತೆ ಗೋಷ್ಠಿಗಳನ್ನು ಮಾಡೋಣ, ಚಿಂತನಾ ಗೋಷ್ಠಿಗಳನ್ನು ಮಾಡೋಣ. ದೊಡ್ಡ ದೊಡ್ಡ ಕಾಲೇಜುಗಳು ಈ ನಗರದಲ್ಲಿವೆ. ವಿದ್ಯಾಕಾಶಿ ಅಂತ ಸಿಂದಗಿ ಕರೀತಾರೆ. ಯಾವ ಕಾಲೇಜಿಗೂ ಕರೆಯುವುದಿಲ್ಲ. ನಾನು ಮೊನ್ನೆ ಭೀಮಾ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿ ಪ್ರಾಂಶುಪಾಲರಿಗೆ ಭೇಟಿಯಾದೆ. ಏನನ್ನಬೇಕು ಮೇಡಮ್ ಅವರು, ಮನೆಗೊಂದು ಶಾಲೆ ಇದೆ ಇಲ್ಲಿ, ಅಂದ್ರೆ 10 ಶಾಲೆಗಳಾಗಿವೆ ಅಂತ ಅವರ ಅಭಿಪ್ರಾಯ. ಸಿಂದಗಿಯಲ್ಲಿ ಇರ್ತಕ್ಕಂಥ ಗುಣಮಟ್ಟದ ಶಾಲೆಗಳು ವಿಜಯಪುರದಲ್ಲಿಲ್ಲ. ಎಷ್ಟು ಅದ್ಭುತವಾಗಿ ಶಾಲೆಗಳನ್ನು ಕಟ್ಟಿದ್ದಾರೆ. 8 ಸ್ಕೂಲ್ಗಳಿಗೆ ಹೋಗಿದ್ದೇನೆ ನಾನು. ಬಹಳ ಅಪರೂಪದ ವಿದ್ಯಾಭ್ಯಾಸ ಇಲ್ಲಿ ಜರುಗ್ತಾ ಇದೆ. ಉಳಿದೆಲ್ಲ ತಾಲೂಕಿಗಿಂತ ಬಹುತೇಕ ಬಹಳ ಮುಂದೆ ಸಿಂದಗಿ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಸ್ಥಳವನ್ನು ಸರ್ ನಾವು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತೀವಿ ಅಂತ ಮಾನ್ಯ ಶಾಸಕರಿಗೆ ಹೇಳಿದಾಗ, ಈ ಸಂಸ್ಥೆ ನಿಮ್ಮದು, ಈ ಆವರಣ ನಿಮ್ಮದು, ನಿಮ್ಗೇನು ಬೇಕು ಹೇಳ್ರಿ, ಹೆಗ್ಗಂದೊಡ್ಡಿ ಸರ್ ಕರೆಸಿ ಹೇಳ್ತೀನಿ, ಪಾಟೀಲ್ ಸರ್ ಕರೆಸಿ ಹೇಳ್ತೀನಿ, ನಮ್ಮ ಮ್ಯಾನೇಜ್ಮೆಂಟ್ ಕೇಳ್ತೀನಿ, ನಿಮ್ಗೇನು ಬೇಕು ಮಾಡ್ಕೋರಿ ಅನ್ನುವಂಥ ಭಾಳ ಆತ್ಮಸ್ಥೈರ್ಯದ ಮಾತುಗಳನ್ನಾಡಿ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಿದ್ದಕ್ಕಾಗಿ ಈ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಜರುಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೂ ಸಹ 4 ವಿಚಾರಗಳನ್ನು ತನ್ನೆಲ್ಲರ ಮುಂದೆ ಹಂಚ್ಕೊಳ್ಳಿಕ್ಕೆ ನಮ್ಮ ತಾಯಿಯನ್ನು ಕೂತ್ಕೊಂಡಿದ್ದಾರೆ. ನಮ್ಗೆ ಹೇಳಲಾರ್ದೆ ಅವರು ಹಳದಿ ಸೀರೆ ಹಾಕೊಂಡು ಬಂದುಬಿಟ್ರು. ನಾವು ಹಳದಿ ಅಂಗಿ ಹಾಕುತ್ತಿದ್ದೇವೆ ಮೇಡಮ್, ಡಾಕ್ಟರ್ ಮಾಡಿದ್ರಿ ಅಂದರೆ 20 ಜನ ಹೆಣ್ಣುಮಕ್ಕಳು ಸುಮಾರು 2 ತಿಂಗಳ ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ. ಆ ತಾಯಂದಿರಿಗೆ ಕೋಟಿ ನಮನಗಳನ್ನು ಅರ್ಪಿಸಿ ತಾಲೂಕಿನ ಎಲ್ಲ ಘಟಕದ ಅಧ್ಯಕ್ಷರು ತುಂಬ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾಹಿತ್ಯ ಪರಿಷತ್ತನ್ನು ಇನ್ನೂ ಜನರ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ, ಗ್ರಾಮೀಣರ ಮಧ್ಯದಲ್ಲಿ, ಹಿರಿಯರ ಮಧ್ಯದಲ್ಲಿ, ರುಮಾಲು ಸುತ್ತುವವರ ಮಧ್ಯದಲ್ಲಿ 12 ಮೊಳ ಸೀರೆಯನ್ನು ಹುಟ್ಟಿರುವಂಥ ನನ್ನ ತಂದೆ ತಾಯಿಯ ಪಕ್ಕದಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೊಂಡೊಯ್ಯತಕ್ಕಂಥ ಕೆಲಸ ಇನ್ನು ಮಾಡಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೂ ಮಾತನಾಡಲಿಕ್ಕೆ ಅವಕಾಶವನ್ನು ನನ್ನ ಈ ಹೃದಯದಲ್ಲಿ ರೀತಿಗಳಿಗೆ ಅದಕ್ಕೆ ನಾ ಈ ಭಾಷಣ ಆಗ ಅದು ಮುದ್ರಣಗೊಳ್ಳುವಾಗ ಅದು ಕೆಲವೊಂದು ದೋಷಗಳಾಗ. ಯಾಕಂತಂದ್ರೆ ಇದು ಸಮ್ಮೇಳನ ನಿಶ್ಚಯಾಗಿದ್ದೇ ಒಂದು 8-10 ದಿವಸದ ಹಿಂದೆ. ಮತ್ತು ನನಗೆ ಸರ್ವಾಧ್ಯಕ್ಷ ಅಂತ ಹೇಳಿ ನನಗೆ ಹೇಳಿದ್ದು ಒಂದು 5-6 ದಿವಸದ ಹಿಂದೆ. ಈ ರೀತಿಯಾಗಿ ಒಂದು ಒತ್ತಡದಲ್ಲಿದ್ದಾಗ ಇದು ಒತ್ತಡಗೊಂಡಿದ್ದದ. ಅದಕ್ಕೆ ದಯವಿಟ್ಟು ಅದರಲ್ಲಿ ಮೊದಲು ಲಾಸ್ಟ್ ಮನೆಗೆ ನಾನು ಹೇಳ್ಕೊಂಡೇನೆ. ಏನು ಹೇಳ್ಕೊಂಡೇನೆ ಅಂದ್ರೆ, ಇದು ಒತ್ತಾಯದ ಇದ್ರೊಳಗೆ
ಅವಧಿಗಳು ಒತ್ತಡದಲ್ಲಿದ್ದಾಗ ನಾನು ಬರ್ಕೊಂಡಿರ್ತದೆ. ಇಲ್ಲಿ ಏನಾದರೂ ಬಿಟ್ಟಿದ್ರೆ ಅದು ಅನ್ಯಥಾ ಭಾವಿಸ್ತದೆ, ಕ್ಷಮಿಸಬೇಕಂತ ಕೇಳ್ಕೊಂಡಿದ್ದೀನಿ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ, ಭಾಗ್ಯವಂತಿ ಆರಾಧಕರು ಪಂಡಿತ್ ರಾಘವೇಂದ್ರ ಜೋಶಿ. ಸಮಸ್ಯೆಗಳಾದ ಉದ್ಯೋಗದಲ್ಲಿ ತೊಂದರೆ, ಪ್ರೀತಿಯಲ್ಲಿನ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಪರಸ್ತ್ರೀ ಸಹವಾಸ ಬಿಡಿಸಲು, ಪ್ರೀತಿ ಪ್ರೇಮಕ್ಕೆ ಮನೆಯವರ ಅಡ್ಡಿ, ಸಾಲದ ಬಾಧೆ, ಕೋರ್ಟ್ ಕಚೇರಿ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿ ಕೊರತೆ, ಮಾಟ ಮಂತ್ರ, ಆಸ್ತಿ ವಿಚಾರ, ಶತ್ರುನಾಶ, ಅತ್ತೆ ಸೊಸೆ ನಾದಿನಿ ಕಿರಿಕಿರಿ, ಇನ್ನೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಭಾಗ್ಯವಂತಿ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮುಖಾಂತರ ಶಾಶ್ವತ ಪರಿಹಾರ, 100% ಶಾಶ್ವತ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿರುತ್ತಾರೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ. ಒಂದು ಕರೆ ನಿಮ್ಮ ಜೀವನ ಬದಲಿಸಬಹುದು. ನಿಮ್ಮ ಸಮಸ್ಯೆಗಳ ಫೋನಿನ ಮೂಲಕ ವಿಶೇಷ ಪರಿಹಾರ ಮಾಡಲಾಗುವುದು. ಸಂಪರ್ಕಿಸಿ 9901238550.